ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇವತ್ತು ನವರಾತ್ರಿಯ 5ನೇ ದಿನ. ಇವತ್ತು ಬಂದುಬಿಟ್ಟು ನಾವು ಸ್ಕಂದ ಮಾತೆಯನ್ನು ಪೂಜಿಸುವಂತಹ ದಿನ. ಬಣ್ಣ ಬಂದುಬಿಟ್ಟು ಹಸಿರು ಬಣ್ಣ ಆಗಿರೋದ್ರಿಂದ ಗ್ರೀನ್ ಕಲರ್ ಡ್ರೆಸ್ಸನ್ನು ವೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮ್ಯಾಚಿಂಗ್ ಬಳೆ ಅಂತೇಳ್ಬಿಟ್ಟು ಈ ಥರ ಸಿಂಗಲ್ ಬಳೆ ಹಾಕ್ಕೊಳ್ಳೋಣ ಅಂತ ನೋಡಿದೆ. ಬಟ್ ನನಗೆ ತುಂಬ ಅಂದರೆ ತುಂಬ ಪರ್ಸ್ನಲಿ ಫೇವ್ರೆಟ್ ಆಗಿರುವಂತಹ ಬಳೆ ಹಸಿರು ಬಳೆ. ನಾವು ಯಾವುದೇ ಥರದ ಬಳೆ ಹಾಕ್ಕೊಂಡ್ರು, ಯಾವುದೇ ಕಲರ್ ಬಳೆ ಹಾಕ್ಕೊಂಡ್ರು ಈ ಹಸಿರು ಬಳೆ ಹಾಕ್ಕೊಂಡಾಗ ಕಾಣುವಂಥ ಲಕ್ಷಣ ಮತ್ತು ಈ ಹಸಿರು ಬಣ್ಣದ ಬಳೆ ಹಾಕ್ಕೊಂಡಾಗ ಇರುವಂತಹ ಒಂದು ಕಳೆನೇ ಬೇರೆಯಾಗಿರುತ್ತೆ. ಸೊ ಹಾಗಾಗಿ ಈ ಗ್ರೀನ್ ಕಲರ್ ಬಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಈ ಬಳೆ ಇಡಿಸ್ಬೇಕಾದ್ರೆ ಮತ್ತೆ ತೆಗ್ಕೊಳಕ್ಕಾಗಲ್ವಲ್ಲ, ಆ ರೀತಿಯಾಗಿ ಹಾಕ್ಕೊತಾರಲ್ವ, ಬಳೆ ಇಡಿಸ್ಕೊಳ್ಳೋದು ಅಂತ ಹೇಳ್ತಾರಲ್ವ, ಆ ಥರ ಟೈಮಲ್ಲಿ ಇಡಿಸ್ಕೊಂಡಿರುವಂತಹ ಬಳೆ ಇವು. ಸಿಕ್ಕಾಪಟ್ಟೆ ಇಷ್ಟ ಆಗಿದ್ವು. ಸೊ ಹಾಗಾಗಿ ಇವತ್ತು ಗ್ರೀನ್ ಕಲರ್ ಬಳೆಯನ್ನು ಹಾಕ್ಕೊಂಡು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು ಪೂಜೆ ಮಾಡಿಕೊಂಡೆ. ಪೂಜೆ ಮಾಡ್ಕೋಬೇಕಾದ್ರೆ ವಿಡಿಯೋ ಕ್ಲಿಪ್ ಡಿಲೀಟ್ ಆಗಿಬಿಡ್ತು. ಸೊ ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ನು ಸ್ವಲ್ಪ ಪೂಜೆ ಎಲ್ಲ ಲೇಟ್ ಆಗಿತ್ತು ಅಂತೇಳ್ಬಿಟ್ಟು ಹೋಟೆಲಿಂದ ಶ್ರೀ ಅವರು ಇಡ್ಲಿ ಮತ್ತು ವಡೆ ತಂದಿದ್ದರು. ಅದ್ರ ಜೊತೆಗೆ ನನಗೂ ಪಲಾವ್ ರೈಸ್ ಅಂತ ತೊಗೊಂಬಂದಿದ್ರು. ಅದನ್ನೇ ತಿನ್ಕೊಂಡು ಇನ್ನು ಸಹನವ್ರ ಮನೆಗೆ ಪೂಜೆಗೆ ಅಂತ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಇನ್ನೆಲ್ಲ ಕೆಲಸ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ಪೂಜೆನೇ ಮುಗಿಸ್ಕೊಂಡು ಇನ್ನು ನಿನ್ನೆ ಬನಶಂಕರಿ ದೇವಿ ಗುಡಿಗೆ ಹೋಗಿದ್ವಿ. ಮಂಜಕಂಠಿಯವ್ರು ಕರೆದಿದ್ದು ಅಂತೇಳ್ಬಿಟ್ಟು ಪಾಪುಗೆ ಹುಡಿ ತುಂಬಿದ್ರು. ಆದ್ಯಗೆ ಫಸ್ಟು ಅಂದರೆ ಬಾಲ ಮಕ್ಕಳಿಗೆ ಹುಡಿ ಫಸ್ಟ್ ತುಂಬ್ತಾರೆ. ಸೊ ಹಂಗಾಗಿ ಮಂಜಕಂಠಿಯವರು ಈ ವರ್ಷ ಆದ್ಯಗೆ ಫಸ್ಟ್ ಹುಡಿ ತುಂಬಿದ್ರು. ಬನಶಂಕರಿ ಗುಡಿಗೆ ಹೋಗಿದ್ದು ಫೋಟೋಸು ಕ್ಲಿಪ್ಸನ್ನು ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲೇ ನಮ್ಮನೆ ಹತ್ರ ಇರುವಂತಹ ಬನಶಂಕರಿ ದೇವಿಗೆ 9 ದಿನಗಳ ಕಾಲ ಅಂದರೆ ದಸರಾ ಮುಗಿಯೋವರೆಗೂ ಇಲ್ಲಿ ಪುರಾಣ ಒಂದಿರುತ್ತೆ. ಸಪ್ರೇಟಾಗಿ ಯಾವುದೇ ವೀಡಿಯೋಸ್ ಆಗಲಿ ಇನ್ನೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ವ್ಲಾಗ್ ಅಂತೂ ಮಾಡೋದೇ ಆಗಲಿಲ್ಲ. ಸೊ ಹಂಗಾಗಿ ಇವತ್ತಿನ ವಿಡಿಯೋ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮತ್ತು ನಿನ್ನೆ ದೇವಿ ಗುಡಿಗೆ ಹೋಗಿದ್ವಲ್ಲ, ಬನಶಂಕರಿ ದೇವಿ ಗುಡಿಗೆ, ಅಲ್ಲಿನ ವೀಡಿಯೋಸನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ವ್ಲಾಗ್ನ ಮಾಡ್ತಾ ಇರೋವಂಥದ್ದು. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಇನ್ನು ಬಂದುಬಿಟ್ಟು ನಿನ್ನೆ ಮಧ್ಯಾಹ್ನ ಕೋಸಂಬರಿ ಮಾಡಿದ್ದೆ. ಅಂದರೆ ಈ ಸಲಾಡ್ ಮಾಡ್ತಾರಲ್ವ, ಹೆಸರು ಕಾಳನ್ನು ಮೊಳಕೆ ಕಟ್ಟಿದ ಹೆಸರು ಕಾಳು ಜೊತೆಗೆ ದಾಳಿಂಬೆ, ಟೊಮೆಟೊ, ಈರುಳ್ಳಿ ಈ ಥರದನ್ನೆಲ್ಲ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ತಾರಲ್ಲ, ಆ ರೀತಿಯಾಗಿ ಸಲಾಡನ್ನು ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಮುದ್ದೆ ಮತ್ತು ಬಸ್ಸಾರನ್ನು ಸಹ ಮಾಡ್ಕೊಂಡಿದ್ದೆ. ಯಾರಿಗೆಲ್ಲ ಈ ಸಲಾಡ್ ಗೊತ್ತಿದೆ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ಚಳಿಯಾಗಿರಬೇಕಾದ್ರೆ ಈ ವಾತಾವರಣಕ್ಕೆ ಬಸ್ಸಾರು ಮುದ್ದೆ ಅದ್ರ ಕಾಂಬಿನೇಷನ್ ಆಗಿ ಈ ಸಲಾಡ್ನ ಮಾಡ್ಕೊಂಡಿದ್ದೆ. ಸೂಪರ್ ಟೇಸ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾನು ಇದ್ರ ವಿಡಿಯೋ ಬೇಕಾದರೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಅಂದರೆ ವ್ಲಾಗನ್ನು ಮಾಡಿ ತೋರಿಸ್ಕೊಡ್ತೀನಿ, ಯಾವ ರೀತಿ ಈ ಬಸ್ಸಾರು ಮಾಡಿದೆ ಮತ್ತು ಈ ಸಲಾಡ್ ಮಾಡಿದೆ ಅಂತೇಳ್ಬಿಟ್ಟು. ಇದಿಷ್ಟು ಇವತ್ತಿನ ವಿಡಿಯೋ.